ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಮತ್ತು ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಸರ್ಗೆ ಮತ್ತು BMTC MD ಅವರಿಗೆ ನಾನು ಮನವಿ ಮಾಡ್ಕೊಂಡೇನಪ್ಪ ಅಂತಂದರೆ, ಈ ಒಂದು BMTC ಪೋಸ್ಟ್ ಏನು 2286 ಪೋಸ್ಟ್ ವಿದ್ಯಾರ್ಥಿಗಳಿದೆ, 2286 ಕುಟುಂಬಗಳಿಗೆ ನೀವು ಆಶ್ರಯ ಆಗಬೇಕು. ಈ ಕೂಡಲೇ ನೀವು ಫೈನಲಿಸ್ಟ್ ಬಿಟ್ಟು ಆರ್ಡರ್ ಕಾಪಿ ಕೊಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಪ್ರೊಟೆಸ್ಟ್ ಮಾಡಿದ್ದೀವಿ. ನಮಗೆ BMTC MD ಅಂದರೆ ರಿಕ್ರೂಟ್ಮೆಂಟ್ ಡೇಟಲ್ಲಿಂದ ನಮಗೆ ಫೋನ್ ಮಾಡಿ ಇನ್ಸ್ಪೆಕ್ಟರ್ ಕಡೆಯಿಂದ ನಾವು ಮಾತಾಡಿದ್ವಿ, ಚರ್ಚೆ ಮಾಡಿದ್ವಿ. ಅವರು ಇಲ್ಲಿಗೆ ಬಂದು ಮನವಿ ತೊಗೊಂಡೋಗಿ ಮತ್ತೆ ವಾಪಸ್ ಅವ್ರು ಮೀಟಿಂಗ್ ಮಾಡಿದ್ದಾರೆ. ನಾವು ಈ ಒಂದು ಏಪ್ರಿಲ್ 30ನೇ ತಾರೀಕು ತನಕ ನಾವು ಒಂದು ಟೈಮ್ ಲಿಮಿಟ್ ಕೊಟ್ಟಿದ್ವಿ. ಯಾಕೆಂದರೆ ಟೈಮ್ ಲಿಮಿಟ್ ಇಲ್ಲ ಅಂತಂದರೆ ಎಲ್ಲದಕ್ಕೂ ಒಂದು ಎಂಡ್ ಅಂತ ಇರುತ್ತೆ, ಒಂದು ಟೈಮ್ ಲಿಮಿಟ್ ಅನ್ನೋದು ಇರಬೇಕು. ಈ ಒಂದು ನೋಟಿಫಿಕೇಷನ್ ಆಗಿ 1 ವರ್ಷ ಮೇಲಾಗಿದೆ. ನಾವು ಅವರಿಗೆ ಏಪ್ರಿಲ್ 30ನೇ ತಾರೀಕು ಒಳಗಡೆ ಒಂದು ರಿಕ್ರೂಟ್ಮೆಂಟ್ ಪ್ರೋಸೆಸ್ ಕಂಪ್ಲೀಟ್ ಮಾಡಬೇಕು ಅಂತ ಹೇಳ್ಬಿಟ್ಟು, ಇಲ್ಲ ಅಂತಂದರೆ May 1ಗೆ BMTC ಆಫೀಸು ಮುತ್ತಿಗೆ ಹಾಕ್ತೀವಿ, ಒಂದು 4-5 ಸಾವಿರ ಜನ ವಿದ್ಯಾರ್ಥಿಗಳು ಅಂತ ಹೇಳಿದ್ವಿ. ಅವರೆಲ್ಲ ಮೀಟಿಂಗ್ ಚರ್ಚೆ ಮಾಡಿ May 5ನೇ ತಾರೀಕು ಒಳಗಡೆ ಫೈನಲ್ ಲಿಸ್ಟ್ ಬಿಟ್ಟು ನಾವು ಆರ್ಡರ್ ಕಾಪಿ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಸಪೋಸ್ ಏನಾದರೂ ಅವರು May 5ನೇ ತಾರೀಕು ಒಳಗಡೆ ಕೊಟ್ಟಿಲ್ಲ ಅಂದರೆ ಈ ಒಂದು ಹೋರಾಟ ಇನ್ನೂ ತೀವ್ರ ಆಗುತ್ತೆ. ಮತ್ತು BMTC MD ಅವರಿಗೆ ಅವ್ರಿಗೂ ಅಷ್ಟೇ ನಾನು ಮನವಿ ಮಾಡ್ಕೊಂಡು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ, ಈ ಒಂದು ಬಡವರು, ರೈತರ ಮಕ್ಕಳು, ಹಿಂದುಳಿದ ಮಕ್ಕಳಿದ್ದಾರೆ, ಈ ಮಕ್ಕಳಿಗೆ ನೀವು ಈ ಕೂಡಲೇ ಆರ್ಡರ್ ಕಾಪಿ ಕೊಟ್ಟು ಅವರಿಗೆ ಫೈನಲ್ ಲಿಸ್ಟ್ ಯಾಕೆ ಅಂತ ಹೇಳಿದ್ರೆ, ಬಿಕಾಸ್ ಒಂದು ರೀಸನ್ ಇದೆ. ಅವ್ರವ್ರ ಮಕ್ಕಳು ಎಷ್ಟೋ ಜನ ಮದುವೆ ಆಗಿದ್ದಾರೆ, ಅವ್ರ ಮಕ್ಕಳಿದ್ದಾರೆ, ಅವರಿಗೆ ಸ್ಕೂಲ್ ಅಡ್ಮಿಷನ್ ಮಾಡಿಸ್ಬೇಕು. ಮೇ ಒಳಗಡೆ ಅಡ್ಮಿಷನ್ ಮಾಡಿಸೋದಿರುತ್ತೆ. ಮತ್ತು ಅದು ಡಿಲೇ ಮಾಡ್ತಾ ಹೋದರೆ ಅವರು ಅಡ್ಮಿಷನ್ ಮಾಡ್ಸೋಕ್ಕಾಗಲ್ಲ. ಯಾಕೆಂದರೆ ಬೇರೆ ಬೇರೆ ಡಿಸ್ಟಿಕ್ಕಿಂದ ಸೆಲೆಕ್ಟ್ ಆಗಿ ಬೆಂಗಳೂರಲ್ಲೇ ಉಳ್ಕೊಳೋದ್ರಿಂದ ಅವ್ರಿಗೆ ಯಾವ್ದು ಸ್ಕೂಲ್ ಬೇಕೋ ಆ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಕೊಂಡು ಆ ಮಕ್ಕಳು ಭವಿಷ್ಯ ನೋಡಬೇಕಾಗುತ್ತೆ. ಸರ್ಕಾರ ಆಗಿರ್ಬೋದು, BMTC ಅವರಾಗಿರ್ಬೋದು, BMTC MD ಅವರಾಗಿರ್ಬೋದು, ಆ ಮಕ್ಕಳಿಗೆ ಒಳ್ಳೇದಾಗಬೇಕಂತಂದರೆ ಈ ಕೂಡಲೇ ಅವರು ಫೈನಲ್ ಲಿಸ್ಟ್ ಬಿಟ್ಟು ಆರ್ಡರ್ ಕಾಪಿ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಹೋರಾಟ ಮಾಡಿದ್ದೀವಿ. ಈ ಹೋರಾಟ ಇವತ್ತಿಗೆ ಯಶಸ್ವಿ.